ನಂದಿಕೂರು ಅಂತ ಈ ಊರಿಗೆ ಹೆಸರು ಬರಲಿಕ್ಕೆ ಕಾರಣ ದೇವಸ್ಥಾನದ ಮುಂದುಗಡೆ ಇರುವಂತಹ ಬಯಲು ಪ್ರದೇಶವೆಲ್ಲ ಒಂದು ಕಾಲದಲ್ಲಿ ನದಿಯಾಗಿತ್ತಂತೆ. ಇಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೋಡಿ, ಚಿನ್ನ ಧ್ವಜಸ್ತಂಭ. ಮದುವೆಯಾಗದಂತಹ ಹುಡುಗನಿಗಾಗಲಿ ಹುಡುಗಿಯಾಗಲಿ ಅವರಿಗೆ ಇಲ್ಲಿ ಸ್ವಯಂವರ ಪೂಜೆ ಅಂತ ರಾತ್ರಿ ಆಗ್ತದೆ. ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಸರಿಸುಮಾರು 1200 ವರ್ಷ ಇತಿಹಾಸ ಇರುವ ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಇದ್ದೇವೆ. ಇಲ್ಲಿನ ವಿಶೇಷ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಅವಿವಾಹಿತರು ಬಂದು ಸ್ವಯಂವರ ಪಾರ್ವತಿ ವ್ರತ ಮಾಡಿದರೆ ಅವರಿಗೆ ವಿವಾಹ ಭಾಗ್ಯ ಕೂಡಿ ಬರ್ತದೆ ಅಂತ ಹೇಳಿ. ಹಾಗೆಯೇ ಇಲ್ಲಿ 10 ಹಲವು ವಿಶೇಷತೆಗಳಿವೆ. ನಾವಿಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬೆಳಗ್ಗಿನ ಸುಂದರವಾದ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ನಮ್ಮ ನಂದಿವೀರಮ್ಮನ ಸಾನ್ನಿಧ್ಯ ನೋಡಿ ಅಂತೆ. ತುಂಬಾ ಚೆನ್ನಾಗಿದೆ, ವಿಶಿಷ್ಟವಾಗಿದೆ ನೋಡಿ. ದೇವರಿಗೆ ಅಭಿಮುಖವಾಗಿರುವಂತಹ ಬಿಳಿ ಶಿಲೆಯಿಂದ ಮಾಡಲ್ಪಟ್ಟಂತಹ ಸಿಂಹ ನೋಡಿ ಅಂತೆ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಕೂಡ ನೋಡಿ. ದೇವಸ್ಥಾನ ನೋಡಿ ಅಂದರೆ ತುಂಬ ಚೆಂದ ಇದೆ. ಫುಲ್ ಶುಚಿತ್ವ ಮೇಂಟೈನ್ ಮಾಡಿದ್ದಾರೆ. 2002ರಲ್ಲಿ ಬ್ರಹ್ಮಕಲಶ ಆಗಿದೆ ನೋಡಿ. ಶಿಲೆ ಎಲ್ಲ ಹೇಗೆ ಕ್ಲೀನ್ ಇದೆ ನೋಡಿ. ಫುಲ್ ನಮ್ಮ ಗರ್ಭಗುಡಿ ಶಿಲೆಯಿಂದಲೇ ಮಾಡಲ್ಪಟ್ಟಿದೆ. ತುಂಬಾ ಚೆನ್ನಾಗಿದೆ. ಸುಮಾರು 1200 ವರ್ಷದ ಇತಿಹಾಸವಿದೆ. ಇಲ್ಲಿ ನಮ್ಮ ನಂದಿವೀರಮ್ಮನ ಮೂರ್ತಿಯ ವಿಶೇಷತೆ ಏನಂತ ಹೇಳಿದರೆ, ಚತುರ್ಭಾಹವನ್ನು ಹೊಂದಿದೆ. ಹಾಗೆಯೇ ಕರಿ ಶಿಲೆಯಿಂದ ಮಾಡಲ್ಪಟ್ಟಿದಂತಹ ವಿಗ್ರಹ 3 ಅಡಿ ಎತ್ತರ ಇದೆ. ಬಲಗೈಯಲ್ಲಿ ತ್ರಿಶೂಲ ಮತ್ತು ಚಕ್ರವನ್ನು ಹಿಡ್ಕೊಂಡ್ರೆ, ಎಡಗೈಯಲ್ಲಿ ಶಂಖ ಹಾಗೆಯೇ ಮಹಿಷನ ಶಿರವನ್ನು ಹಿಡ್ಕೊಂಡಿದ್ದಾರೆ ಅಮ್ಮನವರು. ಹಾಗೆಯೇ ಈ ಎಡಕಾಲಿನಿಂದ ಈ ಮಹಿಷನ ಬೆನ್ನನ್ನು ಒತ್ತಿ ತ್ರಿಶೂಲದಿಂದ ಇರಿದಂತೆ ನಮಗೆ ಭಾಸ ಆಗ್ತದೆ. ಅಂದರೆ ಮಹಿಷನ ವಧೆಯಾಗುವಂತಹ ಸಂದರ್ಭ ಉಂಟಲ್ಲ, ಸೃಷ್ಟಿಯಾದಂತೆ ನಮಗೆ ಭಾಸ ಆಗ್ತದೆ. ಹಾಗಾಗಿ ನಮ್ಮ ನಂದಿವೀರಮ್ಮನಿಗೆ ಮಹಿಷಮರ್ದಿನಿ ಅಂತ ಕೂಡ ಹೆಸರಿದೆ. ದೇವಸ್ಥಾನದ ಮುಂದುಗಡೆ ಇರುವಂತಹ ಬಯಲು ಪ್ರದೇಶವೆಲ್ಲ ಒಂದು ಕಾಲದಲ್ಲಿ ನದಿಯಾಗಿತ್ತಂತೆ. ಅದು ನದಿಯೂರು ಅಂತ ಹೇಳಿ ಅದು ಕೊನೆಗೆ ನಂದಿಕೂರು ಅಂತ ಬಂತು ಅಂತ ಇತಿಹಾಸದ ಕೆಲವು ಪುಟಗಳಿಂದ ನಾವು ತಿಳಿಯುವಾಗ ಕಂಡು ಬರ್ತದೆ. ಅದೇ ರೀತಿಯಾಗಿ ಈ ನಂದಿಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೇಗೆ ಉಂಟಾಯಿತು ಅಂತ ಹೇಳಿದರೆ, ಭಾರ್ಗವ ನಾಮಕ ಒಬ್ಬ ಯೋಗಿ ಕೊಲ್ಲೂರಿನಲ್ಲಿ ಕೆಲವು ವರ್ಷ ತಪಸ್ಸನ್ನು ಮಾಡಿ ಆ ದೇವಿಯನ್ನು ಒಲಿಸಿಕೊಂಡು ಇನ್ನು ಕೇರಳಕ್ಕೆ ಹೊರಟವರು ಈ ನಂದಿಕೂರು ಜಾಗಕ್ಕೆ ಬರುವಾಗ ಇಲ್ಲಿ ನೀರಿನ ಒಂದು ವ್ಯವಸ್ಥೆಯನ್ನು ನೋಡಿ ಅವಳು ಸಂತೋಷಗೊಂಡು ಇಲ್ಲಿ ಕೂತು ತಮ್ಮ ಸಂಧ್ಯಾವಂದನಾದಿಗಳನ್ನು ಮಾಡಿ ಸ್ವಲ್ಪ ಹೊತ್ತು ಅಲ್ಲಿಗೆ ವಿಶ್ರಾಂತಿ ತಗೊಂಡರಂತೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಸಣ್ಣ ಸ್ವಪ್ನ ಬಂದು ದೇವಿ ಹೇಳ್ತಾಳೆ, ನನ್ನನ್ನು ಒಂದು ರೀತಿಯಲ್ಲಿ ಸಾತ್ವಿಕವಾಗಿ ಇಲ್ಲಿಯೇ ಒಂದು ಪ್ರತಿಷ್ಠಾಪನೆ ಮಾಡಬೇಕು, ಮುಂದೆ ನಿನ್ನ ಇಚ್ಛೆಯಂತೆ ನೀನು ಮಾಡಿಕೊಂಡು ಹೋಗು ಅಂತ ಹೇಳಿ ಅವರಿಗೆ ದೇವಿಯ ಅಪ್ಪಣೆಯಾಯಿತು ಅಂತ. ನಂತರ ಅವರು ಇಲ್ಲಿ ಜೈನ ಅರಸುಗಳ ಈ ಕ್ಷೇತ್ರ ಅಂತಹ ಜೈನ ಅರಸಿಗೆ ತಿಳಿಸುತ್ತಾರೆ ಇಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಆ ರಾಜ ಇಲ್ಲಿ ಒಂದು ಬಸದಿಯನ್ನು ಮಾಡುವವನಿದ್ದಾನೆ. ಬಸದಿಗೆ ಅಂತ ಸ್ಥಳವನ್ನು ನೋಡಿ ಅದಕ್ಕೆ ಬೇಕಾದಂತಹ ಕಟ್ಟಡವನ್ನು ಮಾಡುವ ಸಂದರ್ಭದಲ್ಲಿ ಇದು ನಂದಿಕೂರು ದುರ್ಗಾ ಪರಮೇಶ್ವರಿಯೇ ಇಲ್ಲಿ ಪ್ರತಿಷ್ಠಾಪನೆ ಮಾಡುವ ಅಂತ ಹೇಳಿ ಇಲ್ಲಿ ದುರ್ಗಾ ಪರಮೇಶ್ವರಿ ಮಹಿಷಾಸುರ ಮರ್ದಿನಿ ರೂಪದಿಂದ ಇಲ್ಲಿ ಪ್ರತಿಷ್ಠಾಪನೆಯಾಯಿತು ಅಂತ. ಆ ರೀತಿಯಾಗಿ ಇದು ನಂದಿಕೂರು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂತ ಈಗ ಪ್ರತಿಯೊಂದು, ಅಂದರೆ ಇದು 1200 ವರ್ಷಕ್ಕಿಂತ ಹಿಂದಿನ ಒಂದು ಪುರಾಣದ ಕಥೆಗಳು, ಇದು ಜನಗಳ ಬಾಯಿಂದ ಬಂದಂತಹ ಕಥೆಗಳು. ಆ ರೀತಿಯಾಗಿ ನಂತರ ಆ ಋಷಿ ಇಲ್ಲಿಂದ ತಲಪಾಡಿಗೆ ಹೋಗಿ ತಲಪಾಡಿಯಲ್ಲಿ ಪುನಃ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಈ ಇತಿಹಾಸ. ಅಲ್ಲಿ ತಲಪಾಡಿಯಲ್ಲೂ ಮತ್ತು ಇಲ್ಲಿ ನಂದಿಕೂರಿನಲ್ಲೂ ಒಂದೇ ದಿವಸ ಉತ್ಸವ. ಅದು ಯಾವಾಗ ಅಂತ ಹೇಳಿದರೆ ಕುಂಭ ಸಂಕ್ರಮಣದಲ್ಲಿ ಇಲ್ಲಿ ಧ್ವಜಾರೋಹಣವಾಗಿ ನಂತರ 5ನೇ ದಿವಸದಲ್ಲಿ ಇಲ್ಲಿ ಮಹಾರಥೋತ್ಸವಾದಿ ಕಾರ್ಯಕ್ರಮಗಳು ನಡೆಯುತ್ತಿದೆ. ಅದೇ ರೀತಿಯಾಗಿ ತಲಪಾಡಿಯಲ್ಲಿಯೂ ಅದೇ ದಿವಸದಲ್ಲಿ ಮಹೋತ್ಸವಗಳೆಲ್ಲ ನಡೆಯುತ್ತಾ ಇದೆ.
ಈ ನಂದಿಕೂರು ಜಾತ್ರೆ ಅಂತ ಹೇಳಿದರೆ ಭಾರಿ ಫೇಮಸ್. ಇಲ್ಲಿ 6 ದಿವಸಗಳ ಕಾಲ ವಿಶೇಷವಾಗಿ ಜಾತ್ರೆ ನಡೀತದೆ. ನಡಾವಳಿ ಹಾಗೆಯೇ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಹಾಗೆಯೇ ಇಲ್ಲಿ ನವರಾತ್ರಿ ಟೈಮಲ್ಲಿ ಕೂಡ ವಿಶೇಷವಾಗಿ ಪೂಜೆ ಹೋಮ ಹವನಗಳೆಲ್ಲ ನಡೀತದೆ. ಅದೇ ರೀತಿ ದೀಪೋತ್ಸವ ಕೂಡ ವಿಜೃಂಭಣೆಯಿಂದ ನಡೀತದೆ. ಅದೇ ರೀತಿ ಶುಕ್ರವಾರ ಇರ್ತದೆ ನೋಡಿ. ಸೋಣದ ಹೊತ್ತು ಶುಕ್ರವಾರ ತುಂಬಾ ವಿಶೇಷವಾಗಿ ಇರ್ತದೆ. ಇಲ್ಲಿ ತುಂಬ ಜನ ಸೇರ್ತಾರೆ ಆ ದಿವಸ ಎಲ್ಲ. ನೋಡಿ, ದೇವಸ್ಥಾನಕ್ಕೆ 3 ಕಡೆಯಲ್ಲಿ ದ್ವಾರ ಇದೆ. ಒಂದು ಈ ಕಡೆ ಇದೆ, ನಂತರ ಅದೇ ಆ ಕಡೆ, ಮತ್ತು ದೇವಸ್ಥಾನದ ಆಪೋಸಿಟ್ ಸೈಡಲ್ಲಿ ಕೂಡ ದ್ವಾರ ಇದೆ. 3 ಕಡೆಯಿಂದ ನಮಗೆ ದೇವಸ್ಥಾನಕ್ಕೆ ಬರ್ಬೋದು. ನವರಾತ್ರಿ 9 ದಿವಸ ಕೂಡ ಇಲ್ಲಿ ವಿಶೇಷವಾದಂತಹ ಪೂಜೆಗಳು, ಪೂಜಾ ಹವನ ಹೋಮಾದಿಗಳು, ಚಂಡಿಕಾ ಯಾಗಾದಿಗಳು, ರಾತ್ರಿ ಹೊತ್ತು ನವರಾತ್ರಿ ಪೂಜೆ, ಮಧ್ಯಾಹ್ನ ಹಾಗೂ ರಾತ್ರಿ 2 ಹೊತ್ತು ಕೂಡ ವಿಶೇಷವಾಗಿ ಅನ್ನ ಸಂತರ್ಪಣೆಗಳೆಲ್ಲ ನಡೆಯುತ್ತಾ ಇದೆ. ಜನರು ಬೇಕಾದ ಹಾಗೆ ಆ ದೇವರನ್ನು ಭಜನೆ ಮಾಡಿಕೊಂಡು ಆ ದೇವರ ಅನುಗ್ರಹವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಇಚ್ಛೆಯನ್ನು ಆ ದೇವರಿನಲ್ಲಿ ನಿವೇದಿಸಿದಾಗ ಆ ದೇವರು ಬೇಕಾದಂತಹ ಅವರ ಇಚ್ಛೆಯನ್ನು ಈಡೇರಿಸ್ತಾಳೆ ಅಂತ ಹೇಳುವಂತಹ ಒಂದು ವಿಶೇಷವಾದಂತಹ ನಂಬಿಕೆ, ಅದೇ ರೀತಿಯಾಗಿ ಬೇಕಾದಂತಹ ಫಲಗಳನ್ನು ಪಡೆದುಕೊಂಡು ಹೋದಂತಹ ಜನರ ನಂಬಿಕೆಗಳು. ಅದೇ ರೀತಿಯಾಗಿ ಇಲ್ಲಿ ಕಾರ್ತೀಕ ಶುದ್ಧ ಹುಣ್ಣಿಮೆಯಂದು ಇಲ್ಲಿ ದೀಪೋತ್ಸವ ಕೂಡ ನಡೀತಾ ಇದೆ. ಬೇಕಾದ ಹಾಗೆ ವೈಭವದಿಂದ ಆ ದೇವರ ದೀಪೋತ್ಸವದಾದಿಗಳು ನಡೀತದೆ. ಇಲ್ಲಿ ವಿಶೇಷ ಹೇಳಿದರೆ ದೇವರಿಗೆ ಪಾಯಸ, ಅತಿಮಧುರ ಪಾಯಸ ಮತ್ತು ಮಲ್ಲಿಗೆ ಹೂ, ಇದನ್ನು ತುಂಬ ಜನ ಅವರ ಏನು ಮನಸ್ಸಿನಲ್ಲಿ ಸಂಕಲ್ಪ ಉಂಟ ಆ ಸಂಕಲ್ಪವನ್ನು ಈಡೇರಿಸಿದರೆ ದೇವರಿಗೆ ಇಷ್ಟು ಅಟ್ಟಿ ಮಲ್ಲಿಗೆ ಹೂ ಹಾಕ್ತೇವೆ, ಅತಿ ಮಧುರ ಪಾಯಸ ಹಾಕ್ತೇವೆ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಹೆಚ್ಚಿನವರದ್ದೆಲ್ಲ ಇಷ್ಟಾರ್ಥಗಳೆಲ್ಲ ಈಡೇರಿದೆ. ಈ ಊರಿಗೆ ಉಂಟಲ್ಲ ನಂದಿಕೂರು ಅಂತ ಹೇಳಿ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ ಅಂತೆ. ಈ ಊರುಂಟಲ್ಲ ಫಸ್ಟಿಗೆ ನದಿಯ ದಡದಲ್ಲಿರುವಂತಹ ಊರು, ಹಾಗೆ ನದಿಯೂರು ಅಂತೇಳಿ ಹೆಸರು ಬಂತು. ನಂತರ ನಂದಿಯೂರು ಅಂತ ಹೇಳಿ ಆಯಿತು. ನಂತರ ನಂದಿಕೂರು ಅಂತ ಹೇಳಿ ಬಂತು. ಕೂರು ಅಂತ ಹೇಳಿದರೆ ಬೆಟ್ಟ ಗುಡ್ಡ ಅಂತ ಹೇಳಿ ಅರ್ಥ ಕನ್ನಡದಲ್ಲಿ. ನಂತರ ನಂದಿಕೂರು ಅಂತ ಹೇಳಿ ಹೆಸರು ಬಂದಿರುವಂಥದ್ದು. ಇಲ್ಲಿ ದೇವರಿಗೆ ವಿಶೇಷವಾದ ಸಮರ್ಪಿಸಲ್ಪಡುವಂತಹ ಸೇವೆ ಅಂತ ಹೇಳಿದರೆ ಈ ಹೂವು, ಹಾಗೆ ಸೀರೆ, ಹಾಗೆಯೇ ಪಾಯಸ, ಈ 3 ಸೇವೆಗಳು ವಿಶೇಷವಾಗಿ ದೇವರಿಗೆ ಸಮರ್ಪಿಸಲ್ಪಡುವಂಥದ್ದು. ನಂತರ ದುರ್ಗಾ ಪೂಜೆ ಎಲ್ಲ ವಿಶೇಷವಾಗಿ ಮಾಡಲ್ಪಡುವಂತಹ ಸೇವೆಗಳಂತ ಹೇಳ್ಬೋದು. ಇಲ್ಲಿನ ಮತ್ತೊಂದು ವಿಶೇಷ ಅಂತ ಹೇಳಿದರೆ ನೋಡಿ, ಚಿನ್ನದ ಧ್ವಜಸ್ತಂಭ ಚಿನ್ನದಿಂದಲೇ ವಿಶೇಷವಾಗಿ ಮಾಡಲ್ಪಟ್ಟಿದೆ ನೋಡಿ. ಮದುವೆಯಾಗದಂತಹ ಹುಡುಗನಿಗಾಗಲಿ ಹುಡುಗಿಯಾಗಲಿ ಅವರಿಗೆ ಇಲ್ಲಿ ಸ್ವಯಂವರ ಪೂಜೆ ಅಂತ ರಾತ್ರಿ ಆಗ್ತದೆ. ಸ್ವಯಂವರ ಪೂಜೆಯನ್ನು ಮಾಡಿಸಿದರೆ ಅವರು 21 ಪ್ರದಕ್ಷಿಣೆ ಬರಬೇಕು. ಸ್ವಯಂವರ ಪೂಜೆಯನ್ನು ಮಾಡಿಸಿ ಆ ದೇವರಿಗೆ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಮಾಡಿದರೆ ಕೆಲವರಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ಅವರ ಮಂಗಲ ಕಾರ್ಯಗಳೆಲ್ಲ ನಡೆಯುತ್ತದೆ. ಕೆಲವರಿಗೆ 3 ಪೂಜೆಯಾದ ನಂತರ ಅವರದ್ದು ವಿವಾಹ ಮಂಗಲೋತ್ಸವ ಆಗಿ ಆ ಸಂತೋಷದಿಂದ ಆ ದಂಪತಿಗಳು ಬಂದು ದೇವರಿಗೆ ಪಟ್ಟೆ ಸೀರೆ ಮತ್ತು ಹೂಗಳನ್ನೆಲ್ಲ ಅರ್ಪಿಸಿ ತಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಕ್ಷೇತ್ರ ತುಂಬ ಜನರಿಗೆ ವಿವಾಹ ಮಂಗಲಕ್ಕೋಸ್ಕರವಾಗಿ ಆ ನಂದಿಕೂರು ದೇವರಿಗೆ ಸ್ವಯಂವರ ಪೂಜೆಯನ್ನು ಮಾಡಿದರೆ ಖಂಡಿತ ನಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತಾಳೆ ಅಂತ ಹೇಳುವಂತಹ ಒಂದು ವಿಶೇಷವಾದಂತಹ ವಿಶ್ವಾಸ ಹಾಗೂ ನಂಬಿಕೆ ಈ ಜಾಗದಲ್ಲಿದೆ. ಅದೇ ರೀತಿಯಾಗಿ ಇಲ್ಲಿ ತುಂಬ ಜನರಿಗೆ ತಮ್ಮ ತಮ್ಮ ಮೃತ್ಯು ಕಂಟಕಗಳೆಲ್ಲ ಬರುವಾಗ ತುಂಬ ಜನರು ಇಲ್ಲಿ ತುಲಾಭಾರ ಸೇವೆಯನ್ನು ಮಾಡ್ತಾರೆ. ದೇವರೇ ನಮ್ಮ ಆ ಮೃತ್ಯು ಕಂಟಗಳೆಲ್ಲ ಪರಿಹಾರವಾದರೆ ನಾವು ದೇವರಿಗೆ ತುಲಾಭಾರ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಿದರೆ ತುಂಬ ಜನರದ್ದು ಆ ಮೃತ್ಯು ಕಂಟಗಳೆಲ್ಲ ಪರಿಹಾರವಾಗಿದೆ. ನೋಡಿ, ಈ ದೇವಸ್ಥಾನದಲ್ಲಿ ಆಲ್ರೆಡಿ ಸ್ವರ್ಣ ಧ್ವಜಸ್ತಂಭ ಇದೆ, ಹಾಗೆ ಸ್ವರ್ಣ ಶಿಖರಗಳಿಂದ ಕಂಗೊಳಿಸ್ತಾ ಇರುವಂತಹ ದೇವರು. ಅದರ ಜೊತೆಗೆ ಸ್ವರ್ಣ ಪಲ್ಲಕ್ಕಿ ಕೂಡ ಮಾಡುವ ಇವರ ಪ್ಲಾನ್ ಇದೆ ನೋಡಿ. ಅದಕ್ಕಾಗಿ ಬೇಕಾಗಿ ಇಲ್ಲಿ ಒಂದು ಬ್ಯಾನರ್ ಹಾಕಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸರೋವರ ನೋಡಿ, ಎಷ್ಟು ದೊಡ್ಡ ಸರೋವರ. ಈ ದೇವಸ್ಥಾನ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಎದುರುಗಡೆ ದೇವಸ್ಥಾನ, ಅದೇ ಅದರ ಆಪೋಸಿಟ್ ಸೈಡಲ್ಲಿ ಫುಲ್ ಬಯಲು ಪ್ರದೇಶ. ನಂತರ ಲಾಸ್ಟಲ್ಲಿ ನೋಡಿ ಅಂತ ರೈಲ್ವೆ ಟ್ರ್ಯಾಕ್ ಕಾಣ್ತಾ ಇದೆ, ಅಲ್ಲಿ ಒಂದು ರೈಲ್ ಕೂಡ ಹೋಗ್ತಾ ಇದೆ ನೋಡಿ. ದೇವಳಕ್ಕೆ ಸಂಬಂಧಪಟ್ಟಂತಹ ನಾಗಬನ ನೋಡಿ. ಹಾಗೆಯೇ ದೇವಸ್ಥಾನದ ಹಿಂಬದಿಯಲ್ಲಿ ನಮಗೆ ಅಶ್ವತ್ಥಕಟ್ಟೆ ಕೂಡ ಕಾಣಲಿಕ್ಕೆ ಸಿಗ್ತದೆ. ವಿಶಾಲವಾದ ಅಶ್ವತ್ಥಕಟ್ಟೆ ನೋಡಿ, ಅಶ್ವತ್ಥಕಟ್ಟೆ ಹಾಗೆಯೇ ಅಶ್ವತ್ಥ ಮರ. ನಮಗೆ ದೇವಸ್ಥಾನ ಅಂತ ಹೇಳಿದರೆ ಅಶ್ವತ್ಥ ಮರ ಇದ್ದೇ ಇರ್ತದೆ. ಹೆಚ್ಚಿನ ಕಡೆಯಲ್ಲಿ ನಾವು ಹೋದಾಗ ನಮಗೆ ಅಶ್ವತ್ಥಕಟ್ಟೆ ಕಾಣಲಿಕ್ಕೆ ಸಿಗ್ತದೆ. ದೇವರಿಗೆ ಈ ವರ್ಷ ಚಿನ್ನದ ಪಲ್ಲಕ್ಕಿಯನ್ನು ಮಾಡುವುದು ಅಂತ ಅದಕ್ಕೆ ಬೇಕಾದಂತಹ ಬಂಗಾರದ ಕೊಡುಗೆಗಳು ಬರ್ತಾ ಇದೆ.
ಪ್ರಾರಂಭವಾಗಿದೆ ಚಿನ್ನದ ಪಲ್ಲಕ್ಕಿಯನ್ನು ಮಾಡುವಂಥದ್ದು. ಇನ್ನು ನಾಳದು ಮಾರ್ಚ್ 18ಕ್ಕೆ ದೇವರ ಮಹೋತ್ಸವ ನಡೆಯುತ್ತದೆ. ಅಂತಹ ಸಂದರ್ಭದಲ್ಲಿ ಅವಳಿಗೆ ಆ ಚಿನ್ನದ ಪಲ್ಲಕ್ಕಿಯನ್ನು ಅರ್ಪಣೆ ಮಾಡುವುದು ಅಂತ ಎಲ್ಲರೂ ಸೇರಿ ನಿಶ್ಚಯ ಮಾಡಿದ್ದಾರೆ. ಕೆಲಸ ಪ್ರಾರಂಭ ಆಗಿದೆ. ಆದ ಜನರು ಭಕ್ತ ಜನರು ಅದಕ್ಕೆ ಇನ್ನಷ್ಟು ಸಹಕಾರವನ್ನು ಕೊಟ್ಟು ವೈಭವದಿಂದ ಆ ದೇವರ ಸೇವೆಯನ್ನು ಮಾಡುವಂತಹ ಒಂದು ಕಾರ್ಯದಲ್ಲಿ ಭಾಗಿಗಳಾಗಬೇಕು. ಅದೇ ರೀತಿಯಾಗಿ ಇನ್ನಷ್ಟು ದೇವರಲ್ಲಿ ಭಕ್ತಿಗಳು, ದೇವರ ಮೇಲೆ ಭಕ್ತಿ ಜಾಸ್ತಿ ಆಗಲಿ, ಇದರಿಂದ ಅವರ ಇಷ್ಟಾರ್ಥ ಸಿದ್ಧಿಯಾಗಲಿ, ಎಲ್ರಿಗೂ ಆನಂದದಾಯಕಿಯಾಗಿ ಅವಳು ಇಲ್ಲಿ ಇನ್ನಷ್ಟು ಜನರ ಇಷ್ಟಾರ್ಥವನ್ನು ಅನುಗ್ರಹ ಮಾಡಿಕೊಂಡು ಇಲ್ಲಿ ಮೆರೆಯಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ನಂದಿವೀರಮ್ಮನ ವಿಶೇಷತೆಗಳನ್ನು. ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಏನು ಕಷ್ಟ ಇಲ್ಲ. ನಮ್ಮ ಉಡುಪಿ ಮಂಗಳೂರು NH ಇದೆ ಅಲ್ವಾ, ಅದರಿಂದ ಪಡುಬಿದ್ರಿ ಅಂತ ಹೇಳುವ ಒಂದು ಊರು ಸಿಗ್ತದೆ. ಅಲ್ಲಿಂದ ಒಂದು 5 ಕಿಲೋಮೀಟರಲ್ಲಿ ನಂದಿಕೂರ ಎನ್ನುವ ಊರಲ್ಲಿ ಈ ದೇವಸ್ಥಾನ ಇರುವಂಥದ್ದು. ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಏನಾದರೂ ಬೇಡಿಕೆ ಇದ್ದರೆ ನೀವು ಈಡೇರಿಸಿಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.